ನೋಡಿ, ಇನ್ನು ತನಿಚಂದ್ರದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮನೆಗಳನ್ನ ತೆರವು ಮಾಡಲಾಗ್ತಾ ಇದೆ, ಬುಲ್ಡೋಸರ್ ಸಹಾಯದಿಂದ, ಜೆಸಿಬಿಗಳ ಸಹಾಯದಿಂದ ಅಲ್ಲಿನ ನಿವಾಸಿಗಳು ಕಣ್ಣೀರನ್ನ ಹಾಕ್ತಿದ್ದಾರೆ. ಆ ನಿವಾಸಿಗಳನ್ನ ನಮ್ಮ ಪ್ರತಿನಿಧಿ ಮಾತಾಡ್ತಿದ್ದಾರೆ, ನೋಡ್ಕೊಂಬನ್ನಿ. ಸ್ಥಳೀಯರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಎಷ್ಟು ಗಂಟೆಗೆ ಬಂದ್ರು? ನೋಟಿಸ್ ಕೊಟ್ಟಿದ್ರೆ? ಬೆಳಗ್ಗೆ 6 ಗಂಟೆ. ನಮ್ ಫ್ರೆಂಡ್ ಮನೆ ಇಲ್ಲಿ. ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ರು, ಬೇಗ ಬನ್ನಿ ಎಲ್ಲಾರು ಬಂದ್ಬಿಟ್ಟಿದಾರಂತ. ಪಾಪ ಸರ್, ಚಿಕ್ಕ ಮನೆ, ಅವರು ದುಡಿಯೋದು 500 ರೂಪಾಯಿ ದುಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರ ಜೀವನ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು. ಅವರಿಗೆ ಡೆಮಾಲೇಷನ್ ಮಾಡಿ ಏನ್ ಸಿಗತ್ತ ಸರ್? ಆಯ್ತು, ಈಗ ಅವರು ಎಲ್ಲ ಕೂಲಿಗಳು ಎಲ್ಲ ಓಕೆ, ಪಾಪ ಅದೆಲ್ಲ ಓಕೆ. ಬಟ್ ಇದು ಅವ್ರು ಹೇಳ್ತಾ ಇರುವಂತದ್ದು ಇದು ಅಕ್ರಮವಾಗಿ ಒತ್ತುವರಿ ಮಾಡಿರುವಂತ ಕೆಲಸ ಅಂತ. ಅದಕ್ಕೆ ಅವ್ರ ಕೆಲಸ ಮಾಡ್ತಾ ಇದೀವಿ ನಾವು, ಒತ್ತುವರಿ ಮಾಡಿದಾರೆ ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದೀರಾ? ಡಾಕ್ಯುಮೆಂಟ್ಸ್ ಇದೆಯಾ ಸರ್? ಅವ್ರ ಹತ್ರ ಇದೆ ಸರ್ ಡಾಕ್ಯುಮೆಂಟ್ಸ್. ಅವ್ರ ಹತ್ರ ಇದೆ, ಬೇಕಂದ್ರೆ ತೋರಿಸಿದ್ರಲ್ಲ ಅವಾಗೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ನೋಡಿ, ಒಂದ್ ಮಾತು ಏನಂದ್ರೆ, ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಯಾರ್ ಮನೆ ಕೊಡ್ತಾರೆ ಸರ್? ಯಾರ ಜಾಗ ಮೇಲೆ ಇರ್ತಾರೆ ಸರ್? ಸ್ವಂತ ಮನೆ ಅವರು, ಯಾರು ಬಾಡಿಗೆ ಇಲ್ಲ. ಸ್ವಲ್ಪ ಜನ ಬಾಡಿಗೆ ಇದ್ದಾರೆ. ಇವಾಗ ಎಲ್ಲಾರು ಪೇಪರ್ ಇಲ್ಲ ಅಂತ ಏನ್ ಮಾಡ್ತಾರೆ? ಸುಮಾರು 200 ಮನೆಗಳು ಇಲ್ಲಿ ಇರುವಂತದ್ದು. ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ನೀವ್ ಎಷ್ಟು ವರ್ಷ ಆಯ್ತು ಇಲ್ಲಿ ಇದೀರಿ? ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಬಂದಿ ನಮ್ಮ ಅಕ್ಕ ಮನೆ ಇದು. ಇವರಿಗೆ ಹಸ್ಬೆಂಡ್ಗೆ ಶುಗರ್ ಇದೆ, ಪಾಪ ಎಲ್ಲ ಕಾಲೇ ಹೋಗ್ಬಿಟ್ಟಿದೆ. ಹಂಗಿದ್ರು ನಮ್ಮ ಅಕ್ಕ ಬಂದಿ ಎಲ್ಲಾ ಪೇಪರ್ ಇದೆ ಅವ್ರ ತಗ. ಒಂದು ಪೇಪರ್ ಇಲ್ಲ ಅಂತ ಇಲ್ಲ, ಎಲ್ಲಾ ಪೇಪರ್ ಇದೆ. ಬಿಡಿ ಅಂತ ಹೊಡೆದಿದ್ದಾರೆ. ಆದ್ರೆ ಅವ್ರ ತಗ ಪೇಪರ್ ಇದೆಯಲ್ಲ, ಒಂದು ದಿವಸ ನೋಟಿಸ್ ಕಳ್ಸಬೇಕಲ್ಲ. ನೋಟಿಸ್ ಕಳ್ಸಿದ್ರ ಹೆಂಗ್ ಹೊಡಿತಿದ್ದೀರಾ ಹೇಳಿ ನೀವೆಲ್ಲ? ಇದು ಮಾಡಿ ಕೃಷ್ಣ ಬೈರೇಗೌಡರು ಎಲ್ಲ ಹೊಡಿತಾ ಇದಾರಲ್ಲ, ಹೆಂಗೆ ಮಾಡಬೇಕು ಅಂತ ಇದು ಗೊತ್ತಾಗ್ತಾ ಇಲ್ಲ. ಮಾಡಿ ಕೊಡಬಾರ್ದು, ಟ್ಯಾಕ್ಸ್ ಯಾಕೆ ತಗೊಳ್ತೀರಿ? ನೋಡಿ, ಇನ್ನು ತನಿಚಂದ್ರದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮನೆಗಳನ್ನ ತೆರವು ಮಾಡಲಾಗ್ತಾ ಇದೆ, ಬುಲ್ಡೋಸರ್ ಸಹಾಯದಿಂದ, ಜೆಸಿಬಿಗಳ ಸಹಾಯದಿಂದ ಅಲ್ಲಿನ ನಿವಾಸಿಗಳು ಕಣ್ಣೀರನ್ನ ಹಾಕ್ತಿದ್ದಾರೆ. ಆ ನಿವಾಸಿಗಳನ್ನ ನಮ್ಮ ಪ್ರತಿನಿಧಿ ಮಾತಾಡ್ತಿದ್ದಾರೆ, ನೋಡ್ಕೊಂಬನ್ನಿ. ಸ್ಥಳೀಯರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಎಷ್ಟು ಗಂಟೆಗೆ ಬಂದ್ರು? ನೋಟಿಸ್ ಕೊಟ್ಟಿದ್ರೆ? ಬೆಳಗ್ಗೆ 6 ಗಂಟೆ. ನಮ್ ಫ್ರೆಂಡ್ ಮನೆ ಇಲ್ಲಿ. ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ರು, ಬೇಗ ಬನ್ನಿ ಎಲ್ಲಾರು ಬಂದ್ಬಿಟ್ಟಿದಾರಂತ. ಪಾಪ ಸರ್, ಚಿಕ್ಕ ಮನೆ, ಅವರು ದುಡಿಯೋದು 500 ರೂಪಾಯಿ ದುಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರ ಜೀವನ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು. ಅವರಿಗೆ ಡೆಮಾಲೇಷನ್ ಮಾಡಿ ಏನ್ ಸಿಗತ್ತ ಸರ್? ಆಯ್ತು, ಈಗ ಅವರು ಎಲ್ಲ ಕೂಲಿಗಳು ಎಲ್ಲ ಓಕೆ, ಪಾಪ ಅದೆಲ್ಲ ಓಕೆ. ಬಟ್ ಇದು ಅವ್ರು ಹೇಳ್ತಾ ಇರುವಂತದ್ದು ಇದು ಅಕ್ರಮವಾಗಿ ಒತ್ತುವರಿ ಮಾಡಿರುವಂತ ಕೆಲಸ ಅಂತ. ಅದಕ್ಕೆ ಅವ್ರ ಕೆಲಸ ಮಾಡ್ತಾ ಇದೀವಿ ನಾವು, ಒತ್ತುವರಿ ಮಾಡಿದಾರೆ ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದೀರಾ? ಡಾಕ್ಯುಮೆಂಟ್ಸ್ ಇದೆಯಾ ಸರ್? ಅವ್ರ ಹತ್ರ ಇದೆ ಸರ್ ಡಾಕ್ಯುಮೆಂಟ್ಸ್. ಅವ್ರ ಹತ್ರ ಇದೆ, ಬೇಕಂದ್ರೆ ತೋರಿಸಿದ್ರಲ್ಲ ಅವಾಗೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ನೋಡಿ, ಒಂದ್ ಮಾತು ಏನಂದ್ರೆ, ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಯಾರ್ ಮನೆ ಕೊಡ್ತಾರೆ ಸರ್? ಯಾರ ಜಾಗ ಮೇಲೆ ಇರ್ತಾರೆ ಸರ್? ಸ್ವಂತ ಮನೆ ಅವರು, ಯಾರು ಬಾಡಿಗೆ ಇಲ್ಲ. ಸ್ವಲ್ಪ ಜನ ಬಾಡಿಗೆ ಇದ್ದಾರೆ. ಇವಾಗ ಎಲ್ಲಾರು ಪೇಪರ್ ಇಲ್ಲ ಅಂತ ಏನ್ ಮಾಡ್ತಾರೆ? ಸುಮಾರು 200 ಮನೆಗಳು ಇಲ್ಲಿ ಇರುವಂತದ್ದು. ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ನೀವ್ ಎಷ್ಟು ವರ್ಷ ಆಯ್ತು ಇಲ್ಲಿ ಇದೀರಿ? ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಬಂದಿ ನಮ್ಮ ಅಕ್ಕ ಮನೆ ಇದು. ಇವರಿಗೆ ಹಸ್ಬೆಂಡ್ಗೆ ಶುಗರ್ ಇದೆ, ಪಾಪ ಎಲ್ಲ ಕಾಲೇ ಹೋಗ್ಬಿಟ್ಟಿದೆ. ಹಂಗಿದ್ರು ನಮ್ಮ ಅಕ್ಕ ಬಂದಿ ಎಲ್ಲಾ ಪೇಪರ್ ಇದೆ ಅವ್ರ ತಗ. ಒಂದು ಪೇಪರ್ ಇಲ್ಲ ಅಂತ ಇಲ್ಲ, ಎಲ್ಲಾ ಪೇಪರ್ ಇದೆ. ಬಿಡಿ ಅಂತ ಹೊಡೆದಿದ್ದಾರೆ. ಆದ್ರೆ ಅವ್ರ ತಗ ಪೇಪರ್ ಇದೆಯಲ್ಲ, ಒಂದು ದಿವಸ ನೋಟಿಸ್ ಕಳ್ಸಬೇಕಲ್ಲ. ನೋಟಿಸ್ ಕಳ್ಸಿದ್ರ ಹೆಂಗ್ ಹೊಡಿತಿದ್ದೀರಾ ಹೇಳಿ ನೀವೆಲ್ಲ? ಇದು ಮಾಡಿ ಕೃಷ್ಣ ಬೈರೇಗೌಡರು ಎಲ್ಲ ಹೊಡಿತಾ ಇದಾರಲ್ಲ, ಹೆಂಗೆ ಮಾಡಬೇಕು ಅಂತ ಇದು ಗೊತ್ತಾಗ್ತಾ ಇಲ್ಲ. ಮಾಡಿ ಕೊಡಬಾರ್ದು, ಟ್ಯಾಕ್ಸ್ ಯಾಕೆ ತಗೊಳ್ತೀರಿ? ನೋಡಿ, ಇನ್ನು ತನಿಚಂದ್ರದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮನೆಗಳನ್ನ ತೆರವು ಮಾಡಲಾಗ್ತಾ ಇದೆ, ಬುಲ್ಡೋಸರ್ ಸಹಾಯದಿಂದ, ಜೆಸಿಬಿಗಳ ಸಹಾಯದಿಂದ ಅಲ್ಲಿನ ನಿವಾಸಿಗಳು ಕಣ್ಣೀರನ್ನ ಹಾಕ್ತಿದ್ದಾರೆ. ಆ ನಿವಾಸಿಗಳನ್ನ ನಮ್ಮ ಪ್ರತಿನಿಧಿ ಮಾತಾಡ್ತಿದ್ದಾರೆ, ನೋಡ್ಕೊಂಬನ್ನಿ. ಸ್ಥಳೀಯರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಎಷ್ಟು ಗಂಟೆಗೆ ಬಂದ್ರು? ನೋಟಿಸ್ ಕೊಟ್ಟಿದ್ರೆ? ಬೆಳಗ್ಗೆ 6 ಗಂಟೆ. ನಮ್ ಫ್ರೆಂಡ್ ಮನೆ ಇಲ್ಲಿ. ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ರು, ಬೇಗ ಬನ್ನಿ ಎಲ್ಲಾರು ಬಂದ್ಬಿಟ್ಟಿದಾರಂತ. ಪಾಪ ಸರ್, ಚಿಕ್ಕ ಮನೆ, ಅವರು ದುಡಿಯೋದು 500 ರೂಪಾಯಿ ದುಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರ ಜೀವನ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು. ಅವರಿಗೆ ಡೆಮಾಲೇಷನ್ ಮಾಡಿ ಏನ್ ಸಿಗತ್ತ ಸರ್? ಆಯ್ತು, ಈಗ ಅವರು ಎಲ್ಲ ಕೂಲಿಗಳು ಎಲ್ಲ ಓಕೆ, ಪಾಪ ಅದೆಲ್ಲ ಓಕೆ. ಬಟ್ ಇದು ಅವ್ರು ಹೇಳ್ತಾ ಇರುವಂತದ್ದು ಇದು ಅಕ್ರಮವಾಗಿ ಒತ್ತುವರಿ ಮಾಡಿರುವಂತ ಕೆಲಸ ಅಂತ. ಅದಕ್ಕೆ ಅವ್ರ ಕೆಲಸ ಮಾಡ್ತಾ ಇದೀವಿ ನಾವು, ಒತ್ತುವರಿ ಮಾಡಿದಾರೆ ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದೀರಾ? ಡಾಕ್ಯುಮೆಂಟ್ಸ್ ಇದೆಯಾ ಸರ್? ಅವ್ರ ಹತ್ರ ಇದೆ ಸರ್ ಡಾಕ್ಯುಮೆಂಟ್ಸ್. ಅವ್ರ ಹತ್ರ ಇದೆ, ಬೇಕಂದ್ರೆ ತೋರಿಸಿದ್ರಲ್ಲ ಅವಾಗೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ.
ನೋಡಿ ಒಂದ್ ಮಾತು ಏನಂದ್ರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಯಾರ್ ಮನೆ ಕೊಡ್ತಾರೆ ಸರ್, ಯಾರ ಜಾಗ ಮೇಲೆ ಇರ್ತಾರೆ ಸರ್? ಸ್ವಂತ ಮನೆ ಅವರು, ಯಾರು ಬಾಡಿಗೆ ಇಲ್ಲ. ಸ್ವಲ್ಪ ಜನ ಬಾಡಿಗೆ ಇದ್ದಾರೆ. ಇವಾಗ ಎಲ್ಲಾರು ಪೇಪರ್ ಇಲ್ಲ ಅಂತ ಏನ್ ಮಾಡ್ತಾರೆ? ಸುಮಾರು 200 ಮನೆಗಳು ಇಲ್ಲಿ ಇರುವಂತದ್ದು. ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ನೀವ್ ಎಷ್ಟು ವರ್ಷ ಆಯ್ತು ಇಲ್ಲಿ ಇದ್ದೀರಿ? ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಬಂದಿ ನಮ್ಮ ಅಕ್ಕ ಮನೆ ಇದು. ಅವ್ರ ಇವರಿಗೆ ಹಸ್ಬೆಂಡ್ಗೆ ಶುಗರ್ ಇದೆ ಪಾಪ, ಎಲ್ಲ ಕಾಲೇ ಹೋಗ್ಬಿಟ್ಟಿದೆ. ಹಂಗಿದ್ರು ನಮ್ಮ ಅಕ್ಕ ಬಂದಿ ಎಲ್ಲಾ ಪೇಪರ್ ಇದೆ ಅವ್ರ ತಗ. ಒಂದು ಪೇಪರ್ ಇಲ್ಲ ಅಂತ ಇಲ್ಲ, ಎಲ್ಲಾ ಪೇಪರ್ ಇದೆ. ಬಿಡಿ ಅಂತ ಹೊಡೆದಿದ್ದಾರೆ. ಆದ್ರೆ ಅವ್ರ ತಗ ಪೇಪರ್ ಇದೆಯಲ್ಲ, ಒಂದು ದಿವಸ ನೋಟಿಸ್ ಕಳ್ಸಬೇಕಲ್ಲ. ನೋಟಿಸ್ ಕಳ್ಸಿದ್ರೆ ಹೆಂಗ್ ಹೊಡಿತಿದ್ದೀರಾ ಹೇಳಿ ನೀವೆಲ್ಲ? ಇದು ಮಾಡಿ ಕೃಷ್ಣ ಬೈರೇಗೌಡರು ಎಲ್ಲ ಹೊಡಿತಾ ಇದಾರಲ್ಲ, ಹೆಂಗೆ ಮಾಡಬೇಕು ಅಂತ ಇದು ಗೊತ್ತಾಗ್ತಾ ಇಲ್ಲ. ಮಾಡಿ ಕೊಡಬಾರ್ದು, ಟ್ಯಾಕ್ಸ್ ಯಾಕೆ ತಗೊಳ್ತೀರಿ? ನೋಡಿ, ಇನ್ನು ತನಿಚಂದ್ರದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮನೆಗಳನ್ನ ತೆರವು ಮಾಡಲಾಗ್ತಾ ಇದೆ, ಬುಲ್ಡೋಸರ್ ಸಹಾಯದಿಂದ, ಜೆಸಿಬಿಗಳ ಸಹಾಯದಿಂದ ಅಲ್ಲಿನ ನಿವಾಸಿಗಳು ಕಣ್ಣೀರನ್ನ ಹಾಕ್ತಿದ್ದಾರೆ. ಆ ನಿವಾಸಿಗಳನ್ನ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ, ನೋಡ್ಕೊಂಬನ್ನಿ. ಸ್ಥಳೀಯರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಎಷ್ಟು ಗಂಟೆಗೆ ಬಂದ್ರು? ನೋಟಿಸ್ ಕೊಟ್ಟಿದ್ರೆ? ಬೆಳಗ್ಗೆ 6 ಗಂಟೆ. ನಮ್ ಫ್ರೆಂಡ್ ಮನೆ ಇಲ್ಲಿ. ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ರು, ಬೇಗ ಬನ್ನಿ ಎಲ್ಲಾರು ಬಂದ್ಬಿಟ್ಟಿದಾರಂತ. ಪಾಪ ಸರ್, ಚಿಕ್ಕ ಮನೆ, ಅವರು ದುಡಿಯೋದು 500 ರೂಪಾಯಿ ದುಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರ ಜೀವನ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು. ಅವರಿಗೆ ಡೆಮಾಲೇಷನ್ ಮಾಡಿ ಏನ್ ಸಿಗತ್ತ ಸರ್? ಆಯ್ತು, ಈಗ ಅವರು ಎಲ್ಲ ಕೂಲಿಗಳು ಎಲ್ಲ ಓಕೆ ಪಾಪ, ಅದೆಲ್ಲ ಓಕೆ. ಬಟ್ ಇದು ಅವ್ರು ಹೇಳ್ತಾ ಇರುವಂತದ್ದು ಇದು ಅಕ್ರಮವಾಗಿ ಒತ್ತುವರಿ ಮಾಡಿರುವಂತ ಕೆಲಸ ಅಂತ. ಅದಕ್ಕೆ ಅವ್ರ ಕೆಲಸ ಮಾಡ್ತಾ ಇದೀವಿ ನಾವು, ಒತ್ತುವರಿ ಮಾಡಿದಾರೆ ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದೀರಾ? ಡಾಕ್ಯುಮೆಂಟ್ಸ್ ಇದೆಯಾ ಅಂತ? ಸರ್, ಅವ್ರ ಹತ್ರ ಇದೆ ಸರ್ ಡಾಕ್ಯುಮೆಂಟ್ಸ್. ಅವ್ರ ಹತ್ರ ಇದೆ, ಬೇಕಂದ್ರೆ ತೋರಿಸಿದ್ಲ ಅವಾಗೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ನೋಡಿ ಒಂದ್ ಮಾತು ಏನಂದ್ರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಯಾರ್ ಮನೆ ಕೊಡ್ತಾರೆ ಸರ್, ಯಾರ ಜಾಗ ಮೇಲೆ ಇರ್ತಾರೆ ಸರ್? ಸ್ವಂತ ಮನೆ ಅವರು, ಯಾರು ಬಾಡಿಗೆ ಇಲ್ಲ. ಸ್ವಲ್ಪ ಜನ ಬಾಡಿಗೆ ಇದ್ದಾರೆ. ಇವಾಗ ಎಲ್ಲಾರು ಪೇಪರ್ ಇಲ್ಲ ಅಂತ ಏನ್ ಮಾಡ್ತಾರೆ? ಸುಮಾರು 200 ಮನೆಗಳು ಇಲ್ಲಿ ಇರುವಂತದ್ದು. ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ನೀವ್ ಎಷ್ಟು ವರ್ಷ ಆಯ್ತು ಇಲ್ಲಿ ಇದ್ದೀರಿ? ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಬಂದಿ ನಮ್ಮ ಅಕ್ಕ ಮನೆ ಇದು. ಅವ್ರ ಇವರಿಗೆ ಹಸ್ಬೆಂಡ್ಗೆ ಶುಗರ್ ಇದೆ ಪಾಪ, ಎಲ್ಲ ಕಾಲೇ ಹೋಗ್ಬಿಟ್ಟಿದೆ. ಹಂಗಿದ್ರು ನಮ್ಮ ಅಕ್ಕ ಬಂದಿ ಎಲ್ಲಾ ಪೇಪರ್ ಇದೆ ಅವ್ರ ತಗ. ಒಂದು ಪೇಪರ್ ಇಲ್ಲ ಅಂತ ಇಲ್ಲ, ಎಲ್ಲಾ ಪೇಪರ್ ಇದೆ. ಬಿಡಿ ಅಂತ ಹೊಡೆದಿದ್ದಾರೆ. ಆದ್ರೆ ಅವ್ರ ತಗ ಪೇಪರ್ ಇದೆಯಲ್ಲ, ಒಂದು ದಿವಸ ನೋಟಿಸ್ ಕಳ್ಸಬೇಕಲ್ಲ. ನೋಟಿಸ್ ಕಳ್ಸಿದ್ರೆ ಹೆಂಗ್ ಹೊಡಿತಿದ್ದೀರಾ ಹೇಳಿ ನೀವೆಲ್ಲ? ಇದು ಮಾಡಿ ಕೃಷ್ಣ ಬೈರೇಗೌಡರು ಎಲ್ಲ ಹೊಡಿತಾ ಇದಾರಲ್ಲ, ಹೆಂಗೆ ಮಾಡಬೇಕು ಅಂತ ಇದು ಗೊತ್ತಾಗ್ತಾ ಇಲ್ಲ. ಮಾಡಿ ಕೊಡಬಾರ್ದು, ಟ್ಯಾಕ್ಸ್ ಯಾಕೆ ತಗೊಳ್ತೀರಿ? ನೋಡಿ, ಇನ್ನು ತನಿಚಂದ್ರದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮನೆಗಳನ್ನ ತೆರವು ಮಾಡಲಾಗ್ತಾ ಇದೆ, ಬುಲ್ಡೋಸರ್ ಸಹಾಯದಿಂದ, ಜೆಸಿಬಿಗಳ ಸಹಾಯದಿಂದ ಅಲ್ಲಿನ ನಿವಾಸಿಗಳು ಕಣ್ಣೀರನ್ನ